ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬನಶಂಕರಿ 6th ಸ್ಟೇಜು 4th ಬ್ಲಾಕಲ್ಲಿರುವಂಥ 30/20 ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದುವೇ ಕೃಷ್ಣ ದ್ವಾರಕ ಹೋಟೆಲ್ ಬ್ಯಾಕ್ ಸೈಡ್ ಇರುವಂಥ ವೆಸ್ಟ್ ಫೇಸಿಂಗ್ ಮೇನ್ ಗೇಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇರುವಂಥ ಲಕ್ಸುರಿ ಮನೆ ಇದಾಗಿದ್ದು, ಜೊತೆಗೆ ಹೈ ಫಾಲ್ ಸೀಲಿಂಗ್ ಮನೆಯೂ ಕೂಡ ಆಗಿರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಬಾಲ್ಕನಿ ಆಗಿರ್ಬೋದು, ವಾಲ್ ಕ್ಲಾಡಿಂಗ್ ಆಗಿರ್ಬೋದು, ಪೇಂಟಿಂಗ್ ಸ್ಟ್ರೆಚರ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ನಾವು ಗೇಟ್ ಓಪನ್ ಮಾಡಿ ಒಳಗಡೆ ಹೋಗಿ ನೋಡೋಣ. ಪಾರ್ಕಿಂಗ್ ಲೇಔಟ್ ಇದ್ದು ಆರಾಮಾಗಿ ನಿಮಗೂ ಎರಡು ಕಾರ್ನ ಪಾರ್ಕ್ ಮಾಡಿಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಹಾಗೆ ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದ್ದು ಮತ್ತು ಸಂಪು ಫೆಸಿಲಿಟಿ ಕೂಡ ಇದೆ. ಮತ್ತು ನಿಮಗೆ ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬೋರ್ಡು ಕೂಡ ಬಂದಿದೆ. ಹಾಗೂ ಕಾವೇರಿ ಪ್ರಾವಿಷನ್ ಕೂಡ ಆಗಿದೆ ಸ್ನೇಹಿತರೆ. ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಸೆಟ್ ಬ್ಯಾಕ್ ಅಂತಂದರೆ ಸುತ್ತ ನಿಮಗೆ ವೆಂಟಿಲೇಷನ್ಗೆ ಈ ರೀತಿ ಮಾಡಿ ಕೊಟ್ಟಿದ್ದು. ಈ ಕಡೆಯಿಂದ ನೋಡೋದಿತ್ತು ಅಂದರೆ ಈ ರೀತಿ ಕಾಣಿಸುತ್ತೆ. ನಿಮಗೆ POP ಫಾಲ್ ಸೀಲಿಂಗು ಈ ರೀತಿ ಇದ್ದು, ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಮತ್ತೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಹಾಗೆ UPS ಪಾಯಿಂಟು ಕೂಡ ಪಾರ್ಕಿಂಗ್ ಲೇಔಟಲ್ಲೇ ಕೊಟ್ಟಿದ್ದಾರೆ. ಇದಿಷ್ಟು ಪಾರ್ಕಿಂಗ್ನ ಮಾಹಿತಿಯಾಗಿದ್ದು, ನಾವಿವಾಗ ಪಾರ್ಕಿಂಗ್ ಏರಿಯಾದಿಂದ ಫಸ್ಟ್ ಫ್ಲೋರ್ಗೆ ಹೋಗೋದಾದರೆ ಹ್ಯಾಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದು, ರೈಲಿಂಗ್ಸ್ ಬಂದು ನಿಮಗೆ SS ಜಿಂದಾಲಿಂದ ಪ್ರೊವೈಡ್ ಮಾಡಿ ಕೊಟ್ಟಿರ್ತಾರೆ. ನಿಮಗೆ ವೆಂಟಿಲೇಷನ್ಗೆ ನಿಮಗೆ ಈ ರೀತಿ SS ಇಂದ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದು, ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ವಿತ್ ಸೇಫ್ಟಿ ಕೂಡ ಇದೆ. ನಿಮಗೆ ಸ್ಟೇರ್ ಕೇಸ್ ನೋಡಿದ್ರೆ ತುಂಬ ವಿಡ್ತಾಗಿದ್ದು ಆರಾಮಾಗಿ ವೆಯ್ಟ್ ಇರುವಂಥ ವಸ್ತುಗಳನ್ನ ಈಸಿಲಿ ಕ್ಯಾರಿ ಮಾಡ್ಬೋದು, ಆ ರೀತಿ ಇದೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ವಾಲ್ ಕ್ಲಾಡಿಂಗ್ ಈ ರೀತಿ ಕಾಣಿಸುತ್ತೆ. ತುಂಬ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಎಂಟ್ರಿ ಆಗಿ ಒಳಗಡೆ ಬಂದ ತಕ್ಷಣ ಒಂದು ಬಿಗ್ಗು ಹಾಲು ಈ ರೀತಿ ಇದ್ದು, ಇದು ಫಾಲ್ ಸೀಲಿಂಗ್ ಮನೆ ಆಗಿರುತ್ತೆ, ಹೈ ಫಾಲ್ ಸೀಲಿಂಗ್. ಇದು ಬಿಗ್ ಹಾಲ್ ಆಗಿದ್ದು ಅಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಈಸ್ಟ್ ಫೇಸಿಂಗ್ TV ಯೂನಿಟ್ ಬರುತ್ತೆ. ಇಲ್ಲಿ ನಿಮಗೆ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಮಾಡಿಕೊಟ್ಟಿದ್ದು. ನಿಮಗಿದೆಲ್ಲ ಕಿಚನಲ್ಲಿ ಅಕ್ರಾಲಿಕ್ದಾಗಿರುತ್ತೆ ಸ್ನೇಹಿತರೆ. ಕಂಪ್ಲೀಟು ನಿಮಗೆ ಅಕ್ರಾಲಿಕ್ ಮಾಡಿಕೊಟ್ಟಿದ್ದು. ಕೆಳಗಡೆ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಕಿಚನಲ್ಲೂ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದು ಮತ್ತು ವಾಟರ್ ಪ್ಯೂರಿಫೈಯರ್ನ ಇಲ್ಲಿ ಹಾಕ್ಸ್ಕೋಬೋದು. ಮತ್ತು ಎಲ್ ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದು. ಇದು ಕೂಡ ನಿಮಗೆ ಫೈರ್ ಪ್ರೂಫು ವಿತ್ ವಾಟರ್ ಪ್ರೂಫ್ ಆಗಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೊಂದು ಕಬೋರ್ಡು. ಹಾಗೂ ಇಲ್ಲಿ ನೋಡೋದಾದರೆ ಇದು ಈಶಾನ್ಯ ಮೂಲೆ. ಈಶಾನ್ಯ ಮೂಲೆಯಲ್ಲಿ ತುಂಬ ದೇವ್ರನ್ನ ಪೂಜೆ ಮಾಡೋದಕ್ಕೆ ಒಂದು ಪೂಜಾ ರೂಮ್ ಮಾಡಿಕೊಟ್ಟಿದ್ದು. ಇದು ಈ ರೀತಿ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಇದೆ. ಇದು ಯುಟಿಲಿಟಿ ಏರಿಯಾ ಆಗಿದ್ದು, ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ. ಯುಟಿಲಿಟಿ ಏರಿಯಾದಲ್ಲೂ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಪರ್ಪಸ್ ಗ್ರಿಲ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದು ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಬಿಗ್ಗು ಹಾಲು ಹಾಗೂ ಕಿಚನ್ನು ಮತ್ತು ಯುಟಿಲಿಟಿ ಏರಿಯಾ, ಹಾಗೆ ಒಂದು ಪೂಜಾ ರೂಮು ವಿತ್ ಒಂದು ಬಿಗ್ಗು ಬಾಲ್ಕನಿ ಬರುತ್ತೆ.
ತೋರಿಸ್ಕೊಡ್ತೀನಿ ಬಾಲ್ಕನಿ ಕೂಡ. ಇದು ನಿಮಗೆ ವೆಸ್ಟ್ ಫೇಸಿಂಗ್ ಬರುವಂಥ ಒಂದು ಬಾಲ್ಕನಿ ಆಗಿದ್ದು ಈ ರೀತಿ ಇರುತ್ತೆ. ಸೇಫ್ಟಿ ಪರ್ಪಸ್ಗೆ ಎಸ್ ಜೊತೆ ಟಫ್ಲಾನ ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿರ್ತಾರೆ. ಇದಿಷ್ಟು ಫಸ್ಟ್ ಫ್ಲೋರ್ದಾದರೆ, ಫಸ್ಟ್ ಫ್ಲೋರ್ ಟು ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಕೂಡ ಈ ರೀತಿ ರೈಲಿಂಗ್ಸ್ನ ಹ್ಯಾಂಡ್ ಹೋಲ್ಡರ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಬೆಳಕು ಪರ್ಪಸ್ ಆಗಿ ಲೈಟ್ನ ಬಿಟ್ಟಿದ್ದು. ಫಸ್ಟ್ ಫ್ಲೋರ್ ಬರ್ತಿದ್ದಾಗೆ ಒಂದು ಮಾಸ್ ಲುಕ್ ಈ ರೀತಿ ಕಾಣಿಸುತ್ತೆ. ಲಿವಿಂಗ್ ಏರಿಯಾದಲ್ಲೂ ಕೂಡ ನಿಮಗೆ ಟಿ ವಿ ಯೂನಿಟ್ಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಒಂದು ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬರ್ತಿದೆ ಲುಕ್ಕು. ಫಸ್ಟ್ ಫ್ಲೋರಿಂದನೂ ಬೇಕಾದರೆ ಹಾಲಲ್ಲಿ ಯಾರು ಕೂತಿದ್ದಾರೆ ಅಂತ ಈ ರೀತಿ ವಾಚ್ ಮಾಡ್ಬೋದು, ಮೀನ್ಸ್ ನೋಡ್ಬೋದು. ಹಾಗೆ ಈ ಕಡೆ ಬರೋದಾದರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ಸು ಬಿಗ್ಗು ವಿಂಡೋ ಕೊಟ್ಟಿದ್ದು, ಅದು ರೋಡ್ ಸೈಡ್ದಾಗಿದ್ದು. ಇದು ಬಾಲ್ಕನಿ ಆಗಿರುತ್ತೆ. ಸಿಂಪಲಾಗಿ ಚೆನ್ನಾಗಿದೆ ಬಾಲ್ಕನಿ. ಬಟ್ಟೆ ಏನಾದರೂ ಒಣಗಾಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದು. ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಲುಕ್ಕು ಈ ರೀತಿ ಇರುತ್ತೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಆ್ಯಂಡ್ ಕಾಟು ಮತ್ತು ಬೆಡ್ ಬ್ಯಾಕ್ ಸೈಡ್ ಡಿಸೈನು ಆ್ಯಂಡ್ ಬೆಡ್ ಆಪೋಸಿಟು ಟಿ ವಿ ಕ್ಯಾಬಿನೆಟ್ಟು. ಅದ್ರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲು ಮತ್ತು ಎರಡು ಕಡೆ ನಿಮಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ. ಹಾಗೆ ಇಲ್ಲಿ ಒಳಗಡೆ ಹೀಗೆ ಬಂದರೆ ಅಟ್ಯಾಚ್ಡ್ ವಾಶ್ರೂಮ್ ಮಾಡಿಕೊಟ್ಟಿದ್ದು. ತುಂಬ ದೊಡ್ಡದಾಗೇ ಇದೆ ವಾಶ್ರೂಮ್ ಬಂದು. ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಅಂತ ಪಾರ್ಟಿಷಿಯನ್ ಮಾಡಿಸ್ಕೋಬೋದು. ಈ ಕಡೆ ನೋಡೋದಾಯಿತು ಅಂದರೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು, ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಕಟ್ಟಿಂಗ್ ಆಗಿದೆ. ಇದು ಒಂದು ಬೆಡ್ರೂಮು. ಸೊ ಸೆಕೆಂಡ್ ಫ್ಲೋರ್ ಟು ನಾವು ಥರ್ಡ್ ಫ್ಲೋರ್ಗೆ ಹೋಗೋದಾದರೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ಇದ್ದು. ಥರ್ಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಒಂದು ಕಿಡ್ಸ್ ಬೆಡ್ರೂಮು ಆ್ಯಂಡ್ ಮಾಸ್ಟರ್ ಬೆಡ್ರೂಮು. ನಾವಿವಾಗ ಕಿಡ್ಸ್ ಬೆಡ್ರೂಮ್ ಎಂಟ್ರಿ ಆಗೋಣ. ಕಿಡ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಎದುರುಗಡೆ ನಿಮಗೆ ಸ್ಟಡಿ ಯೂನಿಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬೋದು. ಆ್ಯಂಡ್ ಒಂದು ಬಿಗ್ಗು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾರ್ಡ್ರೂಮ್ ಮತ್ತು ಕಬೋರ್ಡ್ ಕೊಟ್ಟಿದ್ದು. ಇಲ್ಲಿ ಒಂದು ಕಾಟ್ ಹಾಕ್ಕೊಳ್ಬೋದು. ಈ ರೂಮಲ್ಲಿ ಕಾಟ್ ಹಾಕಿಲ್ಲ, ಇಲ್ಲಿ ಕಾಟ್ ಹಾಕ್ಕೋಬೋದು. ಮತ್ತು ಹೀಗೆ ಒಳಗಡೆ ಬಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು, ಅಟ್ಯಾಚ್ಡ್ ವಾಶ್ರೂಮ್ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ನಿಮಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಏನಾದರೂ ಇಟ್ಕೋಬೋದು, ಆ ರೀತಿ ಇದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆದರೆ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಮಾತ್ರ ಒಂದು ಮಾಸ್ ಲುಕ್ ಕೊಡ್ತಾ ಇದೆ ಮಾಸ್ಟರ್ ಬೆಡ್ರೂಮು. ನೋಡಿ, ಕಾಟ್ ಬ್ಯಾಕ್ ಸೈಡ್ ಇರುವಂಥ ಡಿಸೈನ್ ಆಗಿರ್ಬೋದು, ಫಾಲ್ ಸೀಲಿಂಗು ಯಾವ ರೀತಿ ಇದೆ. ಮತ್ತು ಕಾಟ್ ಎರಡು ಕಡೆಯೂ ನಿಮಗೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು. ರೋಡ್ ಸೈಡ್ ಬಂತು ಅಂದರೆ ವೆಂಟಿಲೇಷನ್ ಪರ್ಪಸ್ ಒಂದು ಬಿಗ್ಗು ವಿಂಡೋ. ಸೇಮ್ ಅದೇ ರೀತಿ ಬಾಲ್ಕನಿ. ಈ ಕಡೆ ನೋಡೋದಾಯಿತು ಅಂದರೆ ನೋಡಿ ಈ ರೀತಿ ಇದೆ. ಮತ್ತು ಈ ಕಡೆ ನಿಮಗೆ ಟಿ ವಿ ಯೂನಿಟ್ಟು ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಒಂದು ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಂತು ಅಂದರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್. ಹಾಗೆ ಇಲ್ಲಿ ಓಪನ್ ಮಾಡಿದ್ರೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು. ಸೇಮ್ ಇದು ಕೂಡ ಒಂದು ಬಿಗ್ ವಿಂಡೋ ಕೊಟ್ಟಿದ್ದು, ಗಾಳಿ ಬೆಳಕು ಚೆನ್ನಾಗಾಡುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಮತ್ತೊಂದು. ಈಗ ನಾವು ಟೆರೆಸ್ಗೆ ಹೋಗೋದಾದರೆ ನೋಡಿ, ಟೆರೆಸ್ ಫಾಲ್ ಸೀಲಿಂಗ್ ಯಾವ ರೀತಿ ಇದೆ. ಮೀನ್ಸ್ ಹೋಗ್ಬೇಕಾದ್ರೆ, ಟೆರೆಸ್ಗೆ ಹೋಗ್ಬೇಕಾದ್ರೆ ಈ ಥರ ಒಂದು ಬಿಗ್ಗು ವಿಂಡೋ ಕೊಟ್ಟಿದ್ದು, ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ.
ಇದು ಪರ್ಮನೆಂಟಾಗಿರುತ್ತೆ, ಟೆಂಪ್ರವರಿ ಇಲ್ಲ. ಸೊ ನಾವು ಟೆರೆಸ್ ಎಂಟ್ರಿ ಆಗ್ತಿದ್ದಾಗೆ MS ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡಿ ಒಳಗಡೆ ಬಂದರೆ ನಿಮಗೆ ಮ್ಯಾನ್ಯುಯಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಆ ರೀತಿ ಕೊಟ್ಟಿದ್ದು. ಸೊ ಇಷ್ಟು ಓಪನ್ ಆಗಿದೆ. ಬಟ್ಟೆನ ಹಾರಾಕೋದಕ್ಕೆ ಎರಡು ಕಡೆಯೂ ನಿಮಗೆ ಕಂಬಿ ಬಿಟ್ಟಿದ್ದು, ಆರಾಮಾಗಿ ಹಾರಾಕೋಬೋದು. ಇದು ನಿಮಗೆ 1500 ಲೀಟರ್ಸ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದರೆ ನೀವು ವಾಷಿಂಗ್ ಮಿಷಿನ್ನ ಪ್ಲೇಸ್ ಮಾಡ್ಕೋಬೋದು. ಇನ್ಲೆಟ್ಟು, ಔಟ್ಲೆಟ್ಟು ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿದ್ದು. ಈ ಮನೆ ಅಡ್ರೆಸ್ ಮತ್ತೊಮ್ಮೆ ಹೇಳ್ತೀನಿ. ಇದು ಬಂದು 20/30 BD ಆಗಿದ್ದು, ಇದು ಎಕ್ಸಾಕ್ಟಾಗಿ ಬನಶಂಕರಿ 6th ಸ್ಟೇಜು 4th ಬ್ಲಾಕು. ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಅದರ ಆಪೋಸಿಟ್ ಅದ್ರ ಬ್ಯಾಕ್ ಸೈಡೇ ಈ ಮನೆ ಬರ್ತಕ್ಕಂಥದ್ದು. ಈ ಮನೆಗೆ ಪೆಂಡಿಂಗ್ ಇರುವಂಥ ವರ್ಕ್ ಬಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಹಾಗೂ ಸಣ್ಣ ಪುಟ್ಟ ಟಚಪ್ ಪೆಂಡಿಂಗ್ ಇದ್ದು. ಈ ಮನೆಗೆ ಕೋಟ್ ಮಾಡ್ತಾ ಇರತಕ್ಕಂಥ ಪ್ರೈಸು 1,75,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಈ ಒಂದು ಲೊಕೇಶನಲ್ಲಿ ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಮೊದಲನೇ ಬಾರಿಗೆ ನನ್ನ ಚಾನಲಲ್ಲಿ ಯಾರು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ, ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾರಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.